ನಮ್ಮ ಜಮಾಲ್ ಶಾ ನಗರ್ ಬಂದಿದ್ದೀನಿ. ಇಲ್ಲಿ ಏನೇನು ಪ್ರಾಬ್ಲಮ್ ಇದೆ ಹೇಳಿ ಸರ್. ನಮಸ್ಕಾರ. ನಮಗೆ ನಮ್ಮ ಮೊಹಲ್ಲಾದಲ್ಲಿ ಇಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕಮ್ಮಿ ಇದೆ. ನಮ್ಮ ವಿಜಯನಗರ ಮಂಜು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಬಟ್ ಏನಂದರೆ ನಮಗೆ ಮೈನಾರಿಟಿಯಿಂದ ಸ್ವಲ್ಪ ಇದಾಗಿದೆ. ನಮ್ಗೆ ಸ್ವಲ್ಪ ಡೆವಲಪ್ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಆಸೆ ಆಗ್ತಾಯಿದೆ. ಬಟ್ ನಮಗೆ ಏನಂದರೆ ಇವಾಗ ಮಂಜು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಎಷ್ಟು ಇದು ಮಾಡಿದ್ರು ಮೊನ್ನೆ ಮಂಡಲ ಪಂಚಾಯತ್ ಹತ್ರ ಹೋಗಿದ್ವಿ, ಲೇಡೀಸ್ ಎಲ್ಲ ಹೋಗಿದ್ರು, ಅಲೋ ಮಾಡಿಲ್ಲ. ಅವತ್ತು ನಾನು ಇರಲಿಲ್ಲ. ಬಟ್ ಏನಂದರೆ ಅದು ನಂಗೆ ಗೊತ್ತಿರಲಿಲ್ಲ. ಮತ್ತು ಹೆಂಗಸರೆಲ್ಲ ಹಿಂಗೆ ಹೇಳಿದ್ರು. ನಾನೊಂದು ಸೋಷಿಯಲ್ ವರ್ಕರ್ಸ್ ಆಗಿ ನಾನು ಇದು ಮಾಡ್ತಾಯಿದ್ದೀನಿ ಅಷ್ಟೇ, ಇಲ್ಲಾಂದರೆ ನಾನು ಬರ್ತಾ ಇರಲಿಲ್ಲ ಇಲ್ಲಿ. ಇವಾಗ ಏನಂದರೆ ನಮ್ಮ ಮೊಹಲ್ಲಾ ಚೆನ್ನಾಗಾಗಬೇಕು. ನಮ್ಮ ಮೈನಾರಿಟಿ ಫಂಡು ಎಲ್ಲಿ ಹೋಗ್ತಾಯಿದೆ, ಏನಾಗ್ತಾಯಿದೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿಸ್ಬೇಕು. ನಮಗೆ ಅವರು ಕೊತ್ತೂರು ಸಾಹೇಬರು ಸ್ವಲ್ಪ ಬಂದು ನೋಡಬೇಕು, ನಮ್ಮ DC ಸಾಹೇಬರು ನೋಡಬೇಕು. ಅಷ್ಟೇ ನಾನು ಆಸೆ ಪಡ್ತಾ ಇದ್ದೀನಿ. ನಮ್ಮ ಮೊಹಲ್ಲ ನೋಡ್ಬೇಕು. ಸ್ವಲ್ಪ ಏರಿಯಾನಲ್ಲಿ ಏನೇನೋ ಚರಂಡಿ ಏನೇನು ಪ್ರಾಬ್ಲಮ್, ಚರಂಡಿ ಇಲ್ಲ, ರೋಡ್ಗಳಿಲ್ಲ, ಗಾಡಿ ಹೋಗೋಕ್ಕಾಗಲ್ಲ, ಓಡಾಡೋಕ್ಕಾಗ್ತಾ ಇಲ್ಲ. ಬಟ್ ಅವರು ನಮ್ಮ DC ಸಾಹೇಬರು ಬಂದು ನೋಡಿಬಿಟ್ಟು ಒಂದು ಸರ್ತಿ ಚೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಜಮಾಲ್ ಶಾ ನಗರ್ ಮೊಹಲ್ಲ ಕೊಂಡ್ರಾಜ್ನಲ್ಲಿ ಗ್ರಾಮ ಪಂಚಾಯತಿಯಿಂದ ಇದೆ. ಬಂದು ವಾರ್ಡ್ ನಂಬರ್ 16 ಸರ್, 16 ಜಮಾಲ್ ಶಾ ನಗರ್ ಮತ್ತು ವಿಜಯನಗರ ಸೇರುತ್ತೆ. ಬಂದು ನೋಡಿ ಸರ್ ಸ್ವಲ್ಪ ದಯವಿಟ್ಟು. ನಮಗೆ ಇವಾಗ ತುಂಬ ತೊಂದರೆ ಆಗ್ತದೆ. ಪಂಚಾಯತಿ ಚೇರ್ಮನ್ ಯಾರಿದೆ ಅಲ್ಲಿ ಸರ್? ಸ್ಕೂಲ್ಗೆ ಮಕ್ಕಳು ಹೋಗಿ ಬಿದ್ದು ಬರ್ತಾ ಇದ್ದಾರೆ, ಮತ್ತು ನಾವು ಬಿದ್ದಿದ್ದೀವಿ. ಇಲ್ಲಿ ಬಂದು ಸ್ವಲ್ಪ ನೋಡಬೇಕು. ಎಲ್ಲ ಸರ್ ಗ್ರಾಮ ಪಂಚಾಯತಿ ಸದಸ್ಯರಾಗಿದೆ ನಮ್ಮ ವಿಜಯನಗರ ಮಂಜು ಸರ್. ನಮ್ಮ ಏರಿಯಾಯಿಂದ 2 ಸರ್ತಿ ಚೇರ್ಮನ್ ಸರ್. ಏನು 5 ರೂಪಾಯಿ ಕೆಲಸ ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ನಮಗೆ ಒಂದೇ ಒಂದು ಇದು ಮಾಡಿದ್ದಾರೆ, ಸಿಮೆಂಟ್ ರೋಡ್ ಹಾಕಿದ್ದಾರೆ ಅಷ್ಟೇ, ಇನ್ನೇನು ಮಾಡಿಲ್ಲ. DC ಸಾಹೇಬ್ ಬಂದವರು ಇವರು ಸಿಮೆಂಟ್ ರೋಡ್ ಒಂದು ಸಂದಿಗೆ ಹಾಕಿರೋದು ಅಂತ ಹೇಳಿ ಅಲ್ಲ, ಅವ್ರು ಬಂದು DC ಸಾಹೇಬ್ಗೆ ಸರ್ ಅವ್ರು ಬಂದು ಸಿಮೆಂಟ್ ರೋಡ್ ಮಾಡಿದ್ದಾರೆ. 1 ವರ್ಷ ಆಯಿತು. ಈ ಮೋರಿಗಳು ಏನಿಲ್ಲ, ಮೋರಿ ಒಂದೇ ಒಂದು 5 ರೂಪಾಯಿ ಕೆಲಸ ಮಾಡಿಲ್ಲ ಸರ್. ನೀರು ಸಮಸ್ಯೆ ಏನಿಲ್ಲ. ನೀರು ಸಮಸ್ಯೆ ಅಂದರೆ ಮದ್ರಸಾಯಲ್ಲಿ ಬಿಡ್ತಾ ಇದ್ದಾರೆ, ಹಿಂಗೆ ನಮ್ಮೆಲ್ಲ ಕೊಡ್ತಾ ಇದ್ದಾರೆ, ಅವ್ರು ಕೊಡ್ತಾ ಇದ್ದಾರೆ. ಲೈಟಿಂಗ್ ಯಾವತ್ತು ನಿಂತೋಗುತ್ತೋ ಏನೋ ಗೊತ್ತಿಲ್ಲ. ಲೈಟಿಂಗ್ ಚೆನ್ನಾಗಿದೆ ನಿಮ್ಮ ಏರಿಯಾ ಸರ್. ಲೈಟಿಂಗು ಫೋರ್ಸ್ ಮಾಡಿದ್ದಕ್ಕೆ ನಾನು ಸ್ವಲ್ಪ ಫೈಟ್ ಮಾಡಿದ್ದಕ್ಕೆ 5 ಲೈಟ್ ಕೊಟ್ಟ ಮಂಜು ಅಷ್ಟೇ ಸರ್. ನಮ್ಗೆ ಗೊತ್ತಾದಂಗೆ 5 ಲೈಟ್ ಕೊಟ್ಟವನೆ ಸರ್ ಮಂಜು, ವಿಜಯನಗರ ಮಂಜು. ನಾಯಿ ಜಾಸ್ತಿ ಇಲ್ಲಿ ಓಡಾಡಕ್ಕೆ ಕಷ್ಟ. ನಾಯಿಗಳಿದ್ದಾವೆ ಜಾಸ್ತಿ ಇಲ್ಲಿ. ಬಟ್ ಇಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಗ್ರಾಮ ಪಂಚಾಯತ್ನ ಯಾವುದು ಭೇಟಿ ಮಾಡಿ ಫೋನ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಅವ್ರಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಸ್ವಲ್ಪ ಎಗನಿಸ್ಟಾಗಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ನಾನು ಸ್ವಲ್ಪ ಸೋಷಿಯಲ್ ವರ್ಕರ್ ಸರ್. ನಾವು ಕಷ್ಟಪಟ್ಟಿದ್ದೀವಿ ಸರ್. ಮಂಜು, ನಮ್ಮ ಕೊತ್ತೂರು ಮಂಜು ಅವ್ರಿಗೆ ಕಷ್ಟಪಟ್ಟಿದ್ದೀವಿ. ಅದಕ್ಕೋಸ್ಕರ ನಾನು ಫೈಟ್ ಮಾಡ್ತೀನಿ ಸರ್. ನಮ್ಗೆ ಫೈಟ್ ಮಾಡ್ತೀವಿ. ನಮ್ಗೇನು ಅವರು ಇದು ಮಾಡೋದು ಬೇಡ. ನಮ್ಮ ಏರಿಯಾ ನಮಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಷ್ಟೇ ಸರ್. ಜಮಾಲ್ ಶಾ ನಗರದಲ್ಲಿ ಜಾಸ್ತಿ ಏನು ಸಮಸ್ಯೆ ಇದೆ ಸರ್? ರೋಡ್ಗಳ ಸಮಸ್ಯೆ ಇದೆ. ನಮಗೆ ಗೌರ್ಮೆಂಟಿಂದ ನೀರು ಬರ್ತಾ ಇಲ್ಲ. ಮೋದಿ ಮದ್ರಸಾಯಿಂದ ಕೊಡ್ತಾ ಇದ್ದಾರೆ ಅಷ್ಟೇ. ಅವರು ಅಲ್ಲ ಯಾವಾಗ ಇದು ಮಾಡ್ತಾನೋ ಅಲ್ಲ ಕೊಡಲಿ, ಎಷ್ಟು ದಿನ ಕೊಡ್ತಾರೋ ಕೊಡ್ತಾರೆ. ನಾವೇನು ಮಾಡೋಕ್ಕಾಗಲ್ಲ ಅದು. ಮತ್ತು ಗೌರ್ಮೆಂಟಿಂದ ನಮಗೇನು ಲಾಭ ಇಲ್ಲ ಸರ್. ಅವರು ಹೆಂಗಸರು ಬಂದಿದ್ರೆ ಬಿಟ್ಟಿಲ್ವಂತೆ ಅವರು. ಅದೇನಂತ ನಾವು ಹೋಗ್ಬಿಟ್ಟು ತಿಳ್ಕೋಬೇಕು. ಇನ್ನೂ ನನಗೆ ಗೊತ್ತಿಲ್ಲ ಅದು. ಬಟ್ ಅದು ಗೊತ್ತಿದ್ರೆ ನಾನೇನೋ ಫೈಟ್ ಮಾಡ್ತಾ ಇದ್ದೆ, ಅದು ಗೊತ್ತಿಲ್ಲ ಸರ್ ನನಗೆ. नमस्कार। जमाल शाह नगर में क्या चीज़ की भी सहूलत नहीं है यहाँ। एक तो पूरा नालियाँ घुमाने, पूरा रोड़ा में पहुँचाता है, पूरा फैसिलिटी एकदम है। स्कूल को जाने आने बच्चा को बहुत तकलीफ है। फिर बाइकान के पास पाम पूरा चलने फिरना बहुत तकलीफ है। मंजू को है वो न पूछने वाले नहीं, खाली इलेक्शन को आती हैं। इलेक्शन के बाद आपको क्या है कि उसके बाद क्या है कि देख लग चले गए तो फिर दोबारा फिर को देखने का नहीं। इससे लाख भला कॉन्ट्रास्ट पर देखना अरमान अच्छे। गली गली को रोड़ा ही, गली गली को लाइटा ही, हर बात की सहूलत है यहाँ। कौन भी पूछने वाला नहीं है। एकदम स्लिम एरिया, एकदम कंडम हो गया ये। एमएलए की तरफ से एक बार आप क्या कि देखो, रिक्वेस्ट करको, एक DC से कर्जे देखो क्या है कि इसका एक्स्ट्रा प्ले को जल्द से जल्द काम करा तो बहुत अच्छा है। दिन में 4-5 गाड़ियाँ 1 इंच कंपलसरी है एरिया में, खाता बहुत 1 इंच है। ये रोड भी सही नहीं है यहाँ का, पूरा कंप्लीट डेड हो गया ये एरिया। जाती भी कर तो जल्द से जल्द इसे आगे बढ़ाने की कोशिश करो। एक क्या कर तो मंजू है ना, उन्हें फिर को देखने का नाम लेता नहीं। हाँ, ये मोहल्ले से किसी से खड़ा तो कहती व्यक्त करेंगे तो यहाँ नए तो ज़्यादा ही। उसके वास्ते क्या कि एक रिक्स ले को क्या कि एक पूरा जल्द से जल्द काम करना इतना मेरा। तब लास्ट मोमेंट पर यहाँ पर है खासकर अब यहाँ हमें खुद गए थे नाले का अंदर
रोड़ा को हंदे चेयरमैन अंकल बोला हमारे मोहल्ले के अब दो यहाँ chairman हैं। चेयरमैन हो वो चेयरमैन होको हिंसो नमाज को जाना तो भी नालियांगा पानी उड़ता मोरियांगा पानी उड़ता बच्चांगे स्कूल आंगे ऊपर यूनिफॉर्म के ऊपर उड़ता ये बोला नसीर साहब को मेरी एक रिक्वेस्ट है 10 करोड़ रुपए सैंक्शन कर लेगा आपको ही ना ये एरिया को कौन भी फिर को देखे नहीं Minority आगे क्या भी माइनॉरिटी वार्ड को क्या भी करे नहीं यहाँ इतना प्रॉब्लम है यहाँ दो चेयरमैन हैं। दो चेयरमैन हिंसो ये हालत ये चल रही है एरिया साल- की ये हाँ। इसमें- नसीर साहब एक बार आपको गए तो बहुत अच्छा है हाँ DC साहब खयूम साहब पूरे मिल को आया तो एक बार बहुत अच्छा है मोहल्ले की हद तक लेकिन मोहल्ले में बहुत फजीती हो गया देखभाली न है बीट की पुलिस न है यहाँ चोरियाँ ज़्यादा मर्डरान ज़्यादा बहुत प्रॉब्लम है किसी हालत से बीट की पुलिस बदला तो बहुत अच्छा है एरिया में धोखा ज़्यादा है एरिया में ऐसा कौन तो आ रही नहीं है पूछना है हालत हाँ रोड ऐसा ही ना कैसा ही तुम्हें कंप्लेंट भी करे नहीं है हाँ अब यहाँ अपना गाँव का जीत को है ना है अब यहाँ था बढ़ेगा आयाश नहीं है